ಹಾಯ್ ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಾನಿವತ್ತು ಭಾನುವಾರ, ನಾಳೆಯಿಂದ ಬಿಂದ್ಯಾಗೆ ಸ್ಕೂಲ್ ಸ್ಟಾರ್ಟು. ಸೊ ಜೂನ್ 1 ಸ್ಕೂಲ್ ಆರಂಭ ಆಗುತ್ತದೆ. ಸೊ ಅವಳು ಜಾಮೂನ್ ಕೇಳಿದ್ರು, ಸರಿ ಅಂತ ಅವಳಿಗೆ ಮಾತ್ರ ನಾನು ಸ್ವಲ್ಪ ಜಾಮೂನ್ ಮಾಡಿದ್ದೀನಿ. ಸೊ ಜಾಮೂನ್ ಹಾಗೆ ಮಾಡ್ತಾನೆ ಮಧ್ಯಾಹ್ನ ಊಟಕ್ಕೆ ಗೀ ರೈಸು ಮತ್ತು ಪನ್ನೀರ್ ಮಾಡಿದ್ವಿ. ಇವತ್ತು ಭಾನುವಾರ ನಾನ್ ವೆಜ್ ಮಾಡಿಲ್ಲ, ಯಾಕಂದರೆ ಪೌರ್ಣಮಿ ಇತ್ತು. ಸೊ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿರೋದ್ರಿಂದ, ಯಾಕಂದರೆ ಬೆಳಗ್ಗೆ ಇವತ್ತು ಬೈಂಡಿಂಗ್ ಇದೆ, ಬುಕ್ಸ್ಗೆಲ್ಲ ಬೈಂಡಿಂಗ್ ಹಾಕಬೇಕು ಅಂತಲೇ ಸ್ವಲ್ಪನೇ ಬುಕ್ಸ್ ಇರೋದು ಅಂತ ನಾಳೆ ಹಾಕಿದ್ರೆ ಆಯಿತು ಅಂತ ಸುಮ್ಮನೆ ಆದ್ವಿ. ಆದರೆ ಹಾಕೋವಾಗೆ ಗೊತ್ತಾಗಿದ್ದು ಅದು ಎಷ್ಟು ಪೇಯ್ನ್ ಆಗುತ್ತೆ, ಬೆನ್ನೋವು. ಕೆಳಗಡೆ ಕುತ್ಕೊಂಡು ನೆಲದ ಮೇಲೆ ಕುತ್ಕೊಂಡು ಹಾಕಿದ್ರೇ ಕಂಫರ್ಟೇಬಲ್ಲು. ಟೇಬಲ್ ಮೇಲೆಲ್ಲ ಇಕ್ಕಿ ಹಾಕಿದ್ರೆ ಮೂರ್ತಿಗೆ ಅದು ಆಗೋಲ್ಲ, ಕಟ್ಟಿಂಗ್ ಎಲ್ಲ ಸರಿಯಾಗಿ ಬರೋಲ್ಲ ಅಂದರು. ಸೊ ಊಟ ಎಲ್ಲ ಆದಮೇಲೆ ಬಿಂದ್ಯಾನು ಮತ್ತು ಮೂರ್ತಿಯವರು ಕೂತ್ಕೊಂಡು ಹಾಕೋಕ್ಕೆ ಮಾಡಿದ್ರು. ಆಮೇಲೆ ಬಿಂದ್ಯಾ ಒಂದೇ ಕಡೆ ಕೂತ್ಕೋಬೇಕಲ್ಲ, ಅವಳ ಫ್ರೆಂಡ್ಸ್ ಕರೆದಿದ್ದ ತಕ್ಷಣ ಇದ್ದು ಓಡ್ತಾಯಿದ್ಲು ಆಡೋಕ್ಕೆ. ಸೊ ಆಮೇಲೆ ಮೂರ್ತಿಯವರೇ ಕಂಟಿನ್ಯೂ ಮಾಡಿಕೊಂಡು ಹಾಕ್ತಾಯಿದ್ರು. ಆಮೇಲೆ ಮಧ್ಯ ಬರ್ತಿದ್ಲು ಅವಳು ಅವಾಗವಾಗ. ಸೊ ಮಧ್ಯಾಹ್ನದ ಊಟ 3 ಜನನೂ ಮುಗಿಸಿ ನಾವು ಬುಕ್ಸ್ಗೆ ಕೂತ್ಕೊಂಡ್ವಿ. ಸೊ ನಾನೇನು ಬೈಂಡಿಂಗ್ ಹಾಕಲಿಲ್ಲ, ನಾನು ಬೇರೆ ಕೆಲಸ ಇತ್ತು ಅದನ್ನು ಮಾಡ್ಕೋತಾ ಇದ್ದೆ. ಸೊ ಹೀಗೆ ಆಮೇಲೆ ಪಕ್ಕದ ಫ್ಲ್ಯಾಟ್ ಅವರು ಆಂಧ್ರದವರು ಊರಿಂದ ಬಂದ್ರಲ್ವ, 2 ಮ್ಯಾಂಗೋ ಕೊಟ್ಟಿದ್ದರು. ಸೊ ಅದನ್ನು ಎಲ್ಲ ಕಟ್ ಮಾಡಿ ಮೂರ್ತಿಯವರು ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಆಮೇಲೆ ಹಾಕೋಣ ಅಂತ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ತೊಗೊಂಡು ಮ್ಯಾಂಗೋ ಕಟ್ ಮಾಡಿದ್ರು. ಆಮೇಲೆ ಮ್ಯಾಂಗೋ ಎಲ್ಲ ತಿನ್ಕೊಂಡು 4 o'clock ಹಂಗೆ ಮತ್ತೆ ಕಂಟಿನ್ಯೂ ಮಾಡಿದ್ವಿ. ಸೊ ಈ ಸತಿ ಬೈಂಡಿಂಗ್ ಕೊಟ್ಟಿರೋದು ಬುಕ್ಕಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿದೆ, ಒಂಥರ ಟ್ರಾನ್ಸ್ಪರೆಂಟು, ಯಾವ ಬುಕ್ಕು ಏನು ಅಂತ ಹಂಗೆ ಗೊತ್ತಾಗ್ಬಿಡುತ್ತೆ ಬಿಂದ್ಯಾಗೆ. ಸೊ ನೋಡಿ, ವೈಟ್ ಕಲರ್ ಬೈಂಡಿಂಗ್ ಶೀಟು ತುಂಬ ಪೇಷನ್ಸಾಗಿ ಕ್ಲೀನಾಗಿ ಹಾಕಿದ್ರೆ 1 ವರ್ಷ ಕರೆಕ್ಟಾಗಿ ಬಾಳಿಕೆ ಬರುತ್ತೆ. ಅಂದರೆ ಬುಕ್ಕು ಮಕ್ಕಳು ಇಟ್ಕೊಳ್ಳೋ ರೀತಿ. ಸೊ ಇದು ಈಸಿ ಮೆಥಡ್, ನೆಲದಲ್ಲಿ ಕಂಫರ್ಟಬಲ್ ಆಗಿರುತ್ತೆ ಹಾಕೋದು. ಸೊ ಯಾರಿಗೆ ಬೈಂಡಿಂಗ್ ಹಾಕೋಕ್ಕೆ ಗೊತ್ತಾಗಲ್ಲ ಅಥವಾ ಕಂಫರ್ಟೇ ಸರಿಯಾಗಿ ಹಾಕೋಕ್ಕೆ ಬರ್ತಾಯಿಲ್ಲ ಅಂದರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಉಪಯೋಗ ಆಗ್ಬೋದು ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಎಲ್ಲ ಮಕ್ಳಿಗೂ ಬೈಂಡಿಂಗ್ ಆಗಲೇಬೇಕಲ್ಲ, ಸ್ಕೂಲ್ ಯೂನಿಫಾರ್ಮ್ಗೂ ಬುಕ್ಸ್ಗೆ ಹಾಕಬೇಕು. ಯಾಕಂದರೆ ಯೂನಿಫಾರ್ಮು ಕವರಲ್ಲಿ ಹಾಕಿ ಕೊಟ್ಟಿದ್ದರು. ಓಕೆ, ಮತ್ತು ಒಂದು ಬುಕ್ಕು ತೊಗೊಂಡು ಆ ಬೈಂಡಿಂಗ್ ರೋಲ್ ಆಗಿರುತ್ತಲ್ಲ, ಆ ಶೀಟು, ವೈಟ್ ಶೀಟ್, ಅದು ಬೈಂಡಿಂಗ್ ಹಾಕೋದು ಬುಕ್ಕಿಗೆ, ಅದನ್ನು ಕ್ಲೀನಾಗಿ ಸಮತಟ್ಟು ಮಾಡ್ಕೊಬೇಕು ಫಸ್ಟು. ಆಮೇಲೆ ಬುಕ್ಕನ್ನ ಮಧ್ಯದಲ್ಲಿ ಇಟ್ಟು ಅದು ಮೇಲ್ಭಾಗ ಮತ್ತು ಕೆಳಭಾಗನ ಕಟ್ ಮಾಡ್ಕೊಬೇಕು ಕರೆಕ್ಟಾಗಿ ಕೂರೋ ಥರ. ಆಮೇಲೆ ಎಡಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಕ್ಲೀನಾಗಿ ಲಾಸ್ಟ್ ಬೈಂಡಿಂಗ್ ಮಾಡಿಕೊಂಡ್ರೆ ಮತ್ತು ಪಿನ್ ಮಾಡಬೇಕು. ಮಕ್ಕಳಿಗೆ ಚುಚ್ಚೋ ರೀತಿ ಮಾಡಬಾರ್ದು, ಮತ್ತು ಪಿನ್ನು ಒಳಗಡೆಯಿಂದ ಮಾಡಬೇಕು. ಕರೆಕ್ಟಾಗಿ ಕಂಫರ್ಟಬಲಾಗಿ ಕೂರುತ್ತೆ. ಹಾಗೆ ನೋಡ್ತಾ ಇರಿ ವಿಡಿಯೋ. ಮೂರ್ತಿಯವರು ಕರೆಕ್ಟಾಗಿ ಕ್ಲೀನಾಗಿ ಮಾಡ್ತಾರೆ, ಅಂದರೆ ನಿಧಾನಕ್ಕೆ ಎದುಗೂ ತಾಳ್ಮೆಯಿಂದ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸೊ ಆಮೇಲೆ ನಮ್ಮ ಪುಟಾಣಿ ಬಿಂದ್ಯಾ ಲೇಬಲ್ ಅವಳೇ ಹಾಕಬೇಕು ಅಂತ ಬಂದಳು. ಸೊ ಅದಕ್ಕೋಸ್ಕರ ಲೇಬಲ್ನ ಲಾಸ್ಟಲ್ಲಿ ಹಾಕೋಣ ಅಂತಲೇ ಏನು ಮಾಡಿದ್ವಿ ನಾವು, ಬೈಂಡಿಂಗ್ ಹಾಕ್ಬಿಟ್ಟು ನಾನು ಲೇಬಲ್ ಹಾಕಿ ಬರೆದ್ಬಿಡೋಣ ಅಂದ್ಕೊಂಡೇ ಇದ್ದೆ. ಸೊ ಮೂರ್ತಿಯವ್ರು ಬೇಡ, ಅವಳು ಆಮೇಲೆ ಅಳ್ತಾಳೆ, ಅವಳೇ ಬಂದು ಲೇಬಲ್ ಹಾಕಲಿ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಬುಕ್ಸು ಬೈಂಡಿಂಗ್ ಹಾಕೋಷ್ಟರಲ್ಲಿ ಸುಮಾರು ಒಂದು 4 hour ಹಿಡಿತು. ಸ್ವಲ್ಪನೇ ಬುಕ್ ಇರೋದು, ಅದು 2nd ಸ್ಟ್ಯಾಂಡರ್ಡ್ಗೆ. ಟೈಮ್ ಮಾತ್ರ ತುಂಬ ಎಳೀತು ಇದಕ್ಕೆ. ನೋಡಿ, ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾರಲ್ಲ, ಅದು ರೋಲ್ ಬೇರೆ ಆಗಿತ್ತಲ್ಲ ಶೀಟು, ಅದನ್ನು ಕುಂಡಿಸ್ಕೊಂಡು ಹಾಕಬೇಕು. ಸೊ ಈ ಥರ ಎಲ್ಲ ಫೋಲ್ಡ್ ಮಾಡಿ ನಿಧಾನಕ್ಕೆ ಪೇಷನ್ಸಾಗಿ ಅದಕ್ಕೆ 1 ದಿವಸ ಅಂತ ಟೈಮ್ ತೊಗೊಂಡು ಹಾಕಬೇಕು. ಒಂದೇ ಸಮ ಕುತ್ಕೊಂಡು ಹಾಕೋಕ್ಕೂ ಆಗಲ್ಲ, ಬೆನ್ನೋವು ಬರುತ್ತೆ. ಮೂರ್ತಿಯವ್ರಿಗೆ ತುಂಬ ಬೆನ್ನೋವು ಬಂದಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೀವು ನಿಮ್ಮ ಮಕ್ಳಿಗೆ ಯಾವ ರೀತಿ ಬೈಂಡಿಂಗ್ ಆಗ್ತಿರೋ ಬುಕ್ಸ್ಗೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಬಿಂದ್ಯಾ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ನೋಡ್ಕೊಳ್ಳಿ, ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋ ಮಾಡಿರೋದು. ಇದು ನೆನ್ನೆಯ ಸಂಡೇ ವಿಡಿಯೋ. ಸೊ ಮೂರ್ತಿಯವರು ನೆನ್ನೆ ಎಲ್ಲೂ ಹೋಗಿಲ್ಲ, ಈ ಬುಕ್ಸು ಬೈಂಡಿಂಗ್ ಕೆಲಸ ಇದೆ, ನಾಳೆನೇ ಸ್ಕೂಲಲ್ವ ಅಂದ್ಬಿಟ್ಟು ನಾಳೇನು ಎಲ್ಲ ಬುಕ್ಸು ಕಳಿಸಲ್ಲ. ಒಂದು ರಫ್ ನೋಟು, ಪೆನ್ಸಿಲು, ಶಾರ್ಪ್ನರು, ಎರೇಸರ್ ಅಷ್ಟೇ ಕಳಿಸಿರೋದು. ಸೊ ಬುಕ್ಸ್ ಅವರು ಹೇಳ್ತಾರೆ ಸ್ಕೂಲಲ್ಲಿ ಯಾವಾಗೆಲ್ಲ ಸ್ಕೂಲಿಗೆ ತೊಗೊಂಡೋಗ್ಬೇಕು ಅಂತ, ಅವಾಗಿಂದನೇ ತೊಗೊಂಡೋಗೋದು. ಫಸ್ಟ್ ಡೇ ಬುಕ್ಸೆಲ್ಲ ತೊಗೊಂಡೋಗಂಗಿಲ್ಲ ಅಂತ, ಅದಕ್ಕೇ ನಮಗೆ ಓಕೆ ಅಂತ ಒಂದು ದಿವಸ ಹೆಂಗೂ ಟೈಮ್ ಸಿಗ್ತಲ್ಲ ಅಂತ ಆರಾಮಾಗಿ ಹಾಕಿದ್ವಿ. ಯಾಕಂದರೆ ಸ್ಯಾಟರ್ಡೇನೇ ಎತ್ಕೊಳ್ಳೋಣ, ಬೈಂಡ್ ಮಾಡೋಣ ಅಂದ್ಕೊಂಡಿದ್ವಿ. ಸ್ಯಾಟರ್ಡೇ ನಾವು ಇದು ಡಿಮಾರ್ಟ್ ಹೋಗ್ಬೇಕಾಗಿತ್ತು ಗ್ರಾಸರಿ ತರಕ್ಕೆ. ಆದಮೇಲೆ ಅದು ಕರೆಕ್ಟಾಗಿ ಕೂತ್ಕೊಬೇಕಲ್ಲ, ಅದಕ್ಕೆ ಒಂದು ಭಾರವಾದ ಮಣೆ ಇಟ್ಟಿದ್ರು. ಸೊ ಅದನ್ನು
ಅದನ್ನು ಇಟ್ಟ ಮೇಲೆ ಎಲ್ಲ ಬುಕ್ಕಿಗೂ ಬೈಂಡಿಂಗ್ ಆಗ್ತಾ ಆ ಮಣೆ ಕೆಳಗಡೆ ಜೋಡಿಸ್ಬಿಟ್ಟು ಬುಕ್ಕನ್ನ ಕೆಳಗಡೆ ಇಟ್ಟು ಅದ್ರ ಮೇಲೆ ಮಣೆ ಇಕ್ಕಿದ್ರು. ಯಾಕಂದರೆ ಭಾರ ಕೂತ್ಕೊಂಡ್ರೆ ಬೈಂಡಿಂಗು ಬುಕ್ಕು ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳಿಲ್ಲ ಅಂದರೆ ಗಾಳಿಗೆ ಹಾರ್ತಾ ಇರುತ್ತೆ ಮತ್ತು ಅದು ಎದ್ದೊಳ್ತಾ ಇರುತ್ತೆ. ಆಮೇಲೆ ನೈಟಿಗೆ ನಾನು ಡಿನ್ನರಿಗೆ ಚಪಾತಿ ಮತ್ತು ಪನ್ನೀರ್ ಗ್ರೇವಿ ಇತ್ತಲ್ಲ ಅದಕ್ಕೆ ಚಪಾತಿ ಹಾಕ್ಕೊಟ್ಟೆ. ಸೊ ಚಪಾತಿ ಎಲ್ಲ ಊಟ ಮಾಡ್ಕೊಂಡು ರಾತ್ರಿ ಮಲಗೋಷ್ಟರಲ್ಲಿ 10 ಗಂಟೆ ಆಯಿತು. ಇಲ್ಲಿಗೆ ಈ ವಿಡಿಯೋ ನಾನು ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಶುಭರಾತ್ರಿ. ಸೊ ನೋಡಿ, ಚಪಾತಿ ಪನ್ನೀರ್ ಗ್ರೇವಿ ಅಂತೂ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ತುಂಬ ಟೇಸ್ಟಿಯಾಗಿತ್ತು. ಯಾಕಂದರೆ ಅವ್ರು ಆ ಕಡೆ ಬೈಂಡಿಂಗು ಬುಕ್ಸು ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಇಲ್ಲಿ ನಾನು ಅಡುಗೆ ಕಂಪ್ಲೀಟ್ ಮಾಡಿಕೊಂಡೆ. ಫ್ರೆಂಡ್ಸ್, ಇವಾಗ ನಾವು ಇನ್ನು ಬುಕ್ಕು 1 ಆಗ್ತೈತೆ. ಇವಾಗ ನಾವು ಲೇಬಲ್ ಇದು 3 ಕೊಟ್ಟಿದ್ದಾರೆ. ಇಲ್ಲಿ 1, ಇಲ್ಲಿ 2, 3, 4, 5, 6 ಬುಕ್ಸು ಬೈಂಡಿಂಗ್ ಕಂಪ್ಲೀಟ್ ಆಗಿದೆ. ಇವಾಗಿನ ಲೇಬಲ್ ಬ್ಯಾಲೆನ್ಸ್ ಇದೆ. ಇಷ್ಟಾಕಷ್ಟದ ಮೂರ್ತಿಯವ್ರಿಗೆ ಬೆನ್ನೋವು ಬಂದಿದೆ. ಹಾಕಿ ಎತ್ತಿಕ್ಬಿಡ್ತಿದ್ದೆ, ನೀವು ತಲೆ ತಿಂತೆ ಅಂತ ಗೊತ್ತು. ನೀವು